ಪ್ರವಾಹ, ಮಳೆ ಇದರ ವೀಕ್ಷಣೆಗೆ ನಾನು ಬಂದಿದ್ದೀನಿ. ಇಲ್ಲಿ ಮಂಗಳೂರಿಗೆ ಬಂದಿದ್ದೀನಿ. ಕಳೆದ ವಾರ ನಾನು ಮತ್ತು HD ಕುಮಾರಸ್ವಾಮಿಯವರು ಸಕಲೇಶ್ಪುರ ಭಾಗದಲ್ಲಿ ದೊಡ್ಡ ರೀತಿಯಾದಂಥ ಹಾನಿಯನ್ನು ರಾಜ್ಯದಲ್ಲಿ ಮಾಡ್ತಾ ಇದೆ. ವಿಶೇಷವಾಗಿ ಸಾವುಗಳು ಆಗ್ತಾ ಇದೆ, ಮನೆಗಳು ಬಿದ್ದೋಗಿದೆ, ಜಾನುವಾರುಗಳು ಕೂಡ ಸತ್ತಿರೋವಂಥದ್ದು ಗಮನಕ್ಕೆ ಬಂದಿದೆ. ಮನುಷ್ಯರು ಕೂಡ ಇವತ್ತು ಕರ್ನಾಟಕದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕಳೆದ ಬಾರಿ ನಾನು ಕಂದಾಯ ಸಚಿವನಾಗಿದ್ದಾಗ ಇದೇ ರೀತಿ ಫ್ಲಡ್ ಆಯಿತು. ಆ ಸಂದರ್ಭದಲ್ಲಿ ಸರ್ಕಾರ ಕೂಡಲೇ ಸ್ಪಂದನೆ ಮಾಡಿ ಕೇಂದ್ರ ಸರ್ಕಾರದ ನಾರ್ಮ್ಸ್ ಏನಿದೆ, NDRF ರೂಲ್ಸು, ಅದರ ಜೊತೆಗೆ ರಾಜ್ಯ ಸರ್ಕಾರನೂ ಕೂಡ ಮ್ಯಾಚಿಂಗ್ ಗ್ರಾಂಟನ್ನು ಕೊಡ್ತಾ ಇದ್ದೀವಿ. ನಾವು 10,000 ರೂಪಾಯಿ ಮನೆಗೆ ನೀರು ನುಗ್ಗಿದ್ರೆ, ಮನೆ ಬಿದ್ದೋದ್ರೆ 5 ಲಕ್ಷ ರೂಪಾಯಿ ಪರಿಹಾರ, ಮತ್ತು ಯಾವ ಮನೆಗಳು ಅನಾಥರೈಸ್ ಇದೆ, ಭಾಳ ಇಂಪಾರ್ಟೆಂಟು, ಅನಾಥರೈಸ್ ಮನೆಗಳು ಕೆಲವೆಲ್ಲ ನದಿ ಪಕ್ಕದಲ್ಲಿ, ಕಾಲುವೆ ಪಕ್ಕದಲ್ಲಿ ಕಟ್ಕೊಂಡಿರೋ, ಅದಕ್ಕೂ ಪರಿಹಾರವನ್ನು ಕೊಟ್ಟಿದ್ದೀರಿ. ಯಾಕೆಂದರೆ ಆ ಸಂದರ್ಭದಲ್ಲಿ ನೊಂದಿರೋವಂಥ ಜನಗಳ ಸಂಕಷ್ಟಕ್ಕೆ ಬರಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಕೊಟ್ಟಿದ್ದೀರಿ. ಹಿಂದೆ ನಮ್ಮ ಕಾಂಗ್ರೆಸ್ ಮಿತ್ರರಿದ್ದರು, ಅವರು ಗಂಜಿ ಕೇಂದ್ರ ಓಪನ್ ಮಾಡ್ತಾಯಿದ್ರು. ಎಲ್ಲ ಕಡೆ ಗಂಜಿ ಕೇಂದ್ರ ಮಾಡಿ ಇಲ್ಲಿ ಯಾರು ಮನೆಯಲ್ಲಿ ಹಾನಿಯಾಗಿದೆ ಅವ್ರನ್ನೆಲ್ಲ ಸ್ಥಳಾಂತರ ಮಾಡ್ತಾಯಿದ್ರು ಶಾಲೆಗಳಿಗೆ. ಅಲ್ಲಿ ಅವರಿಗೆ ಗಂಜಿ, ಅನ್ನ, ಸಾಂಬಾರು ಕೊಡ್ತಾಯಿದ್ರು. ಸೊ ನಾನು ಅದನ್ನು ಬದಲಾವಣೆ ಮಾಡಿ ಕಾಳಜಿ ಕೇಂದ್ರ ಅಂತ ಮಾಡಿ ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟನ್ನು ಕೊಡಬೇಕು. ಮತ್ತು ಅವರಿಗೆ ಮನೆ ಊಟ, ಮನೆಯಲ್ಲಿ ಯಾವ ರೀತಿ ಊಟ ಸಿಗುತ್ತೋ ಅದೇ ರೀತಿ ಕಾಯಿ, ಪಲ್ಯ, ಮೊಸರು, ಹಪ್ಪಳ, ಈ ಥರದ್ದು ಏನೇನು ಮನೆಯಲ್ಲಿ ಸಿಗುವಂಥ ರೊಟ್ಟಿ, ಮುದ್ದೆ, ಮೊಟ್ಟೆ, ಈ ಥರದ್ದೆಲ್ಲ 12 ಐಟಮ್ಗಳನ್ನು ನಾನು ಕೊಡೋಕ್ಕೆ ಸರ್ಕಾರದ ಆದೇಶ ಹೊರಡಿಸಿ ಅದಕ್ಕೂ ಕೂಡ ಹಣ ಬಿಡುಗಡೆ ಮಾಡಿದ್ದೆ. ನನಗನ್ನಿಸ್ತೈತೆ ಅದೆಲ್ಲೂ ಕಾಣಿಸ್ತಾ ಇಲ್ಲ. ಹಿಂದೆ ನಾನೇ ಹೋಗಿ ಸ್ವತಃ ಕಾಳಜಿ ಕೇಂದ್ರದಲ್ಲಿ ಊಟ ಮಾಡಿದ್ದೀನಿ. ನಾನೇ ಹೋಗಿ ಕಾಳಜಿ ಕೇಂದ್ರದಲ್ಲಿ ಊಟ ಮಾಡಿದ್ದೀನಿ, ಪರಿಶೀಲನೆ ಮಾಡಿದ್ದೀನಿ, ಸರಿಯಾಗಿದೆಯೋ ಇಲ್ವೋ, ಕ್ವಾಲಿಟಿ ಕೊಡ್ತಾ ಇದ್ದಾರೋ ಇಲ್ಲೋ ಅಂತ ಪರಿಶೀಲನೆ ಮಾಡ್ತಾರೆ. ಆದರೆ ಈ ಸರ್ಕಾರ ಇದುವರೆಗೂ ನನಗನ್ನಿಸ್ತೈತೆ ಮಂಗಳೂರಲ್ಲಿ ಜಿಲ್ಲಾ ಮಂತ್ರಿ ಬಂದು ಅವಾಗ 15 ಮೇಲಾಗಿರ್ಬೇಕು ಈ ಕಡೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಅವರ ಕೇಂದ್ರ ನಾಯಕರು ಹೇಳಿದ್ದಾರೆ ಅಂತೆ ಎಲ್ಲ ಜಿಲ್ಲಾ ಮಂತ್ರಿಗಳು ಸ್ಥಳದಲ್ಲೇ ಇರಬೇಕು ಅಂತ. ಸ್ಥಳದಲ್ಲೇ ಅಂದರೆ ಇಲ್ಲೇ ಇರಬೇಕು, ಪರ್ಮನೆಂಟ್ ಇಲ್ಲೇ ಇರಬೇಕು, ಫ್ಲಡ್ ಮುಗಿದು ಪರಿಹಾರ ಕೊಡೋವರೆಗೂ. ಎಲ್ಲೂ ಕಾಣಿಸ್ತಾನೆ ಇಲ್ಲ ಸರ್ಕಾರದ ಯಾವುದೇ ಮಂತ್ರಿಗಳು ಕೂಡ ಸ್ಥಳದಲ್ಲಿ ನಿಂತು ಪರಿಹಾರ ಕೊಡ್ತಾ ಇರೋವಂಥದ್ದು ಎಲ್ಲೂ ನಾನು ನೋಡ್ತಾ ಇಲ್ಲ. ಮತ್ತು ಪರಿಹಾರನೂ ಅಷ್ಟೇ. ಇವತ್ತು ಮನೆ ಕಟ್ಟುವಂಥದ್ದಕ್ಕೆ ನಾನು ಹೇಳಿದೆ 5 ಲಕ್ಷ ರೂಪಾಯಿ ಕೊಡಬೇಕು. ಕೇಂದ್ರ ಸರ್ಕಾರ ನಿಮ್ಮ 5 ಲಕ್ಷ ರೂಪಾಯಿದಲ್ಲಿ 1,25,000 ಕೇಂದ್ರ ಸರ್ಕಾರ ಕೊಡುತ್ತೆ. ಮನೆಗೆ ನೀರು ನುಗ್ಗಿದ್ರೆ 5,000 ರೂಪಾಯಿ ಅವರು ಕೇಂದ್ರ ಸರ್ಕಾರ ಕೊಡ್ತೈತೆ.